ಕಾಬೂಲ್ ದ್ರಾಕ್ಷಿ ಕಾಶ್ಮೀರಿ ಕೇಸರಿ ತಂದು ಕೊಡುವೆ ಕೇಳೆ ನನ್ ಬಂಗಾರಿ. ಕಾಬೂಲ್ ದ್ರಾಕ್ಷಿ ಕಾಶ್ಮೀರಿ ಕೇಸರಿ ತಂದು ಕೊಡುವೆ ಕೇಳೆ ನನ್ ಬಂಗಾರಿ. ನಮ್ಮ ಸರಳಾ ಸುಬ್ಬರಾವ್ ಅನ್ನೋ ಕನ್ನಡ ಸಿನಿಮಾದ ಟ್ರೇಲರ್ ಲಾಂಚ್ ಈವೆಂಟ್ ಅನ್ನೋದ್ರ ಬದಲು ಟ್ರೇಲರ್ ಲಾಂಚ್ ಗೆಟ್ ಟುಗೆದರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮಾಧ್ಯಮ ಮಿತ್ರದವರು ಇನ್ಕ್ಲೂಡಿಂಗ್ ಪ್ರೆಸ್ ಆ್ಯಂಡ್ ಡಿಜಿಟಲ್ ಸ್ಯಾಟಲೈಟ್ ಆ್ಯಂಡ್ ಈವನ್ ಪಾಪ್ರಾಜಿ ಆ್ಯಂಡ್ ಯೂಟ್ಯೂಬರ್ಸ್ ಎವ್ರಿ ಒನ್ ಇನ್ಫ್ಲುಯೆನ್ಸರ್ಸ್ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಸೊ ಡೈರೆಕ್ಟಾಗಿ ನಾವು ಈಗ ಟ್ರೇಲರ್ ಲಾಂಚ್ ಕಡೆ ಹೋಗ್ಬಿಟ್ರೆ ಬೆಟರ್ ಅನ್ನಿಸ್ತಾ ಇದೆ. ಯಾಕಂದರೆ ಅದೇ ಆಸ್ಪತ್ರೆಯಲ್ಲಿ ಹಾಡು ಹಗಲಲ್ಲಿ ನನ್ನ ಹೃದಯ ಕೊಡುವಾಗಿತ್ತು. ಕದ್ದಿದ್ದು ಬೇರೆ ಯಾರೂ ಅಲ್ಲ, ನನ್ನ ಮುದ್ದು ಸರಳ. ಮದುವೆ ಆದ ಹೊಸತರಲ್ಲಿ ನಮ್ಮ ಚಿತ್ರದ ನಾಯಕರು ಇದನ್ನು ಫಾರ್ಮಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಸರ್, ಎಲ್ಲರಿಗೂ ಗೊತ್ತಿರೋದೇ. ಸೊ ಇದು ಅವರ 30ಕ್ಕೂ ಹೆಚ್ಚು ಸಿನಿಮಾ ಈ ನಂಬರ್ ಸೇರಿಕೊಂಡು ಅಂದ್ಕೊತಾನೆ. ಅಜಯ್ ರಾವ್ ಅವ್ರಿಗೆ ವೆಲ್ಕಮ್ ಮಾಡ್ತಾಯಿದ್ವಿ. ಆ್ಯಂಡ್ ದೆನ್ ನಮ್ಮ ನಾಯಕಿ ಮಿಸ್ ಮಿಶಾ ನಾರಂಗ್, ಕನ್ನಡಕ್ಕೆ ಇವರ ಮೊದಲ ಪಾದಾರ್ಪಣೆ. ಇವರು ಆ್ಯಕ್ಚುಲಿ ತೆಲುಗು ಸಿನಿಮಾಗಳಲ್ಲಿ 1-2 ಸಿನಿಮಾಗಳು ಮಾಡಿದ್ದಾರೆ, ಬಟ್ ಅದು ಬಿಟ್ಟರೆ ಕನ್ನಡದಲ್ಲಿ ಇದೇ ಮೊದಲನೇ ಸಿನಿಮಾ. ಆ್ಯಂಡ್ ಸೊ ವೆಲ್ಕಮ್ ಯು ಮಿಶಾ. ಆ್ಯಂಡ್ ಡೈರೆಕ್ಟ್ರು ಅಂತ ಕರೆಯೋದಕ್ಕಿಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿ ಹ್ಯಾವ್ ಎ ವೆರಿ ಬೆಟರ್ ರಿಲೇಷನ್ಶಿಪ್ ಆ್ಯಂಡ್ ದ್ಯಾಟ್. ಆಪ್ತ ಮಿತ್ರ ಅಂತ ಹೇಳ್ಬೋದು ಅಥವಾ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು, ಏನೋ ಒಂದು ಕರಿಬೋದು ಆ್ಯಕ್ಚುಲಿ. ಸೊ ಆದ ನನ್ನ ಸ್ನೇಹಿತರಾದ ಮಂಜು ಶಿವರಾಜ್ ಅವ್ರಿಗೆ ಆತ್ಮೀಯ ಸ್ವಾಗತ. ಆ್ಯಂಡ್ ದೆನ್ ಅವ್ರಿಗೂ ಕೂಡ ಇಂಟ್ರೊಡಕ್ಷನ್ ಬೇಕಿಲ್ಲ, ಇವಾಗಿಂತಂತೂ ಯಾವ ಸಿನಿಮಾಲೂ ನೀವು ಕಂಡೇ ಕಾಣಿಸ್ತೀರ ಸರ್. ನನಗಂತೂ ಒಂದು 5 ಸಿನಿಮಾಲಂತೂ ಒಂದು 3 ಸಿನಿಮಾ ಕಾಣಿಸ್ತಿರ್ತಾರೆ ಆ್ಯಕ್ಚುಲಿ. ರಘುರಾಮನ್ ಕೊಪ್ಪ ಸರ್ಗೆ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ದೆನ್ ಇವತ್ತು ಬರೋಕ್ಕಾಗದೇ ಇರೋ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥವ್ರು. ರಂಗಾಯಣ ಸರ್ ಶೂಟಿಂಗಲ್ಲಿದ್ದಾರೆ, ಚಿತ್ಕಲಾಬಿರಾದರವರು, ವೀಣಾ ಸುಂದರ್ ಅವರು, ಆ್ಯಂಡ್ ದೆನ್ ವಿಜಯ್ ಚಂಡೂರ್ ಸರ್, ಇವರೆಲ್ಲ ಬರೋ ಸಾಧ್ಯತೆಗಳಿದೆ. ವಿ ಆರ್ ವೇಟಿಂಗ್ ಫಾರ್ ದೆಮ್, ಬಟ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಆಮೇಲೆ ಬಂದು ಜಾಯಿನ್ ಆಗೋ ಚಾನ್ಸಸ್ ಇದೆ. ಚಿತ್ರದ ಸಿನಿಮಾಗೆ ಬೇಕಾಗಿರೋ ಒಂದು 4 ಅದ್ಭುತ ಹಾಡುಗಳನ್ನ ಕಂಪೋಸ್ ಮಾಡಿರುವಂಥ ನಮ್ಮ ಅಜನೀಶ್ ಲೋಕನಾಥ್ ಸರ್ಗೆ ನಾನು ಇಲ್ಲಿಂದನೇ ಆ್ಯಕ್ಚುಲಿ ಧನ್ಯವಾದಗಳನ್ನ ಹೇಳಿ ಮತ್ತು ವೆಲ್ಕಮ್ನ ಎರಡನ್ನೂ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ನನ್ನ ಮೇನ್ ಸಿನಿಮಾದ ನೆಕ್ಸ್ಟು ವಾಟ್ ವಿಜುವಲೈಸೇಷನ್ ನೀವೇನು ನೋಡ್ತಾ ಇದ್ದೀರ, ಅದಕ್ಕೆ ಕಾರಣ ಆಗಿರೋ ನಮ್ಮ ಪ್ರದೀಪ್ ಪದ್ಮಕುಮಾರ್, ಎಲ್ಲೋ ಕಾಣಿಸಲ್ಲ, ಓಕೆ, ಪ್ರದೀಪ್ ಪದ್ಮಕುಮಾರ್ ಅವ್ರಿಗೆ ವೆಲ್ಕಮ್. ಆ್ಯಂಡ್ ಹೀ ಈಸ್ ದ DOP ಆಫ್ ಅವರ್ ಫಿಲ್ಮ್. ಆ್ಯಂಡ್ ದೆನ್ ನಮ್ಮ ಬಸವರಾಜ ಅರಸ್ ಸರ್, ನಮ್ಮ ಸಿನಿಮಾದ ಎಡಿಟರ್ ಸಂಕಲನಕಾರರಾದ ಬಸವರಾಜ ಅರಸ್ ಸರ್, ಅವ್ರಿಗೂ ವೆಲ್ಕಮ್. ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್, ಅವ್ರಿಗೂ ನನಗೆ ಹೃತ್ಪೂರ್ವಕ ಸ್ವಾಗತ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನಮ್ಮ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ಆದ ರಂಜಿತ್ ಅವ್ರಿಗೆ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಇನ್ನು ಅದು ಬಿಟ್ಟರೆ ಇನ್ನು ವಂದನೆ ಎಲ್ಲ ಮುಗೀತು. ಇನ್ನು ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ನೀವೆಲ್ಲ ಆಲ್ರೆಡಿ ಕಾಣಿಸ್ತಾ ಇದೆ, ಯು ಪೀಪಲ್ ಆರ್ ವಾಚಿಂಗ್ ಇಟ್ ಆಲ್ರೆಡಿ. ಸೊ ಇದು 1970s ನಡೆಯೋ ಒಂದು ಪ್ರೇಮ ಕಥೆ. ಸೊ ಪ್ರೇಮ ಕಥೆಯನ್ನೆಲ್ಲ ಒಂಚೂರು ಟ್ವಿಸ್ಟ್ಗಳೆಲ್ಲ ಇದ್ದೇ ಇದೆ, ಬಟ್ ಇಟ್ ಈಸ್ ಬೇಸಿಕಲಿ ಎ ಲವ್ ಸ್ಟೋರಿ ಇನ್ 1970, ಎ ರೆಟ್ರೋ ಸ್ಟೋರಿ ವೇರ್ ಅಜಯ್ ರಾವ್ ಮತ್ತು ಮಿಶಾ ನಾರಂಗ್ ಅವರು ಸರಳಾ ಸುಬ್ಬರಾವ್ ಆಗಿ ನಟಿಸಿರುವಂಥ ಕತೆ. ಸೊ ಇದು 1970s ಏನಕ್ಕೆ ಆ ಸಬ್ಜೆಕ್ಟ್ ಚೂಸ್ ಆಗಿದೆ ಅನ್ನೋದನ್ನೆಲ್ಲ ನೀವು ಆಲ್ರೆಡಿ ಟ್ರೇಲರ್ ನೋಡಿರ್ತೀರಾ, ಈಗ ಆಲ್ರೆಡಿ ಕಂಡಿದೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಕ್ಯಾನ್ ವಿ ಡೈರೆಕ್ಟ್ಲಿ ಗುಡ್ ಕ್ವಶನ್ ಸರ್? ಅಜಯ್ ಸರ್, 1 ನಿಮಿಷ ಸಿನಿಮಾದ ಬಗ್ಗೆ ಜಸ್ಟ್ 1 minute ಸರ್, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡಿದ್ರೆ. ಸರಳಾ ಸುಬ್ಬರಾವ್ ಒಂದು ರೆಟ್ರೋ ಸಬ್ಜೆಕ್ಟ್ ಅಂತ ಎಲ್ರಿಗೂ ಟ್ರೈಲರ್ನಲ್ಲಿ ಕಂಡು ಬಂದಿದೆ. ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಈ ಒಂದು ತಂಡದಲ್ಲಿ ಜೊತೆಗೆ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಟ್ಟಿದೆ. ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುವಂಥ ಒಂದು ಸಿನಿಮಾ ಇದು. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ಹಿಸ್ಟ್ರಿಗೆ ಹೋಗಿ ಆ ಕಾಲಘಟ್ಟದಲ್ಲಿ ಜೀವಿಸುವಂಥ ಒಂದು ಅವಕಾಶ. ನಾನು 1980 ಹುಟ್ಟಿದ್ದು. ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಿನಿಮಾ. ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ದರು, ಆಮೇಲೆ ನಮ್ಮ ತಂದೆ ಹಾಕೊಳ್ತಿರ್ತಕ್ಕಂಥ ಉಡುಪುಗಳು, ಅವರು ಇದ್ದಂಥ ಶೈಲಿ, ಶಿಸ್ತು, ಇದೆಲ್ಲ ಆಲ್ಮೋಸ್ಟ್ ಹೋಲಿಕೆ. ಅಂದರೆ ಅವ್ರ ಥರನೇ ನಾನು ಜೀವಿಸಿದ್ದು. ಆಮೇಲೆ ಆಗಿನ ಕಾಲದಲ್ಲಿ ಸಿನಿಮಾಗಳು ಬರ್ತಾಯಿತ್ತು, ಅಣ್ಣವ್ರದ್ದು, ವಿಷ್ಣು ಸರ್ದು, ಅನಂತ್ನಾಗ್ ಸರ್ದು. ಅವರು ಕನ್ನಡ ಭಾಷೆನ ಮಾತಾಡ್ತಿರ್ತಕ್ಕಂಥ ಸ್ಪಷ್ಟತೆ ಎಷ್ಟು ಚಂದವಾಗಿರ್ತಾಯಿತ್ತು. ಮತ್ತು ಅವರ ಅಭಿನಯದಲ್ಲಿ ಒಂದು ಮಧುರತೆ,
ಅದೆಲ್ಲ ಕೂಡ ಮತ್ತೆ ನಾವು ಮರು ಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಆ ಥರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿದ್ದು. ಮಂಜು ಸ್ವರಾಜ್ ಅವರು ಮತ್ತು ಲೋಹಿತ್ ಅವರು ಅದು ಯಾಕೆ ಆಯ್ಕೆ ಮಾಡಿದ್ರು ನನ್ನ ಹತ್ರ ಬಂದರು. ಬಟ್ ನನಗೆ ಒಂದು ಅದೃಷ್ಟ ಅಂತ ಭಾವಿಸ್ತೀನಿ. ಆ ಥರದ್ದೊಂದು ನಿರ್ದೇಶಕನಲ್ಲಿ ಆಲೋಚನೆ, ಇದಕ್ಕೆ ಇವನು ಸೂಟ್ ಆಗ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ. ಅದು ಒಂದು ಅವಾರ್ಡ್ ಅಂತ ಹೇಳ್ಬೋದು. ನಾನು ವೇದಿಕೆ ಮೇಲೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಚಿಕ್ಕ ಮಗು ಥರ, ಅದು ಹೇಳೋದಕ್ಕೆ ಯಾರು ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ. ಬಟ್ ಒಂದು ಫ್ಯಾಂಟಸಿ, ಒಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಂದು ಆ ಥರದ್ದೊಂದು ಬಟ್ಟೆ ಹಾಕೊಂಡ್ರೆ ಒಂದು ಪವರ್ಸ್ ಹೆಂಗೆ ಬರುತ್ತೆ, ನನಗೆ ಆ ಕಾಲದಲ್ಲಿ ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು, ಆ ಥರ ಮೇಕಪ್ ಹಾಕೊಂಡು, ಆ ಥರದ ಡೈಲಾಗ್ಸ್, ಆ ಥರದ್ದು ಒಂದು ವರ್ಲ್ಡಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಣ್ಣವ್ರ ಥರ, ವಿಷ್ಣು ಸರ್ ಥರ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೆ. ಅದು ಒಂದು ಫ್ಯಾಂಟಸಿ, ಒಂದು ಸೂಪರ್ ಹೀರೋ, ಅವರೆಲ್ಲ ಸೂಪರ್ ಹೀರೋಸ್ ನಮಗೆಲ್ಲ. ಸೊ ಅವ್ರ ಥರ ನಾನು ಆಗಿದ್ದೀನಿ, ನನ್ನ ಹತ್ರ ಒಂದು ಒಳಗಡೆ ಒಂದು ಭ್ರಮೆ, ಒಂದು ಫೀಲ್. ಸೊ ಆ ಒಂದು ಖುಷಿ ಒಂದು ಚಿಕ್ಕ ಮಗುಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ಅದು ಬಹಳ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಿರೋಂಥ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನೂ ಒಂದು ಪ್ರೀತಿಯ ಸಂದೇಶ ಕೊಡುತ್ತೆ ಕಪಲ್ಸಿಗೆ, ಹೊಸದಾಗಿ ಮದುವೆ ಆಗಬೇಕಂತಿರೋರಿಗೆ, ಮದುವೆ ಆದವರು, ಪ್ರೇಮಿಗಳಿಗೆ. ಈ ಸಿನಿಮಾ ನೋಡಿದಾಗ ಬಹಳವೇ ಒಂದು ಖುಷಿ ಕೊಡುತ್ತೆ. ಎಲ್ಲ ಒಂದು ಕಡೆ ಪ್ರೀತಿ ಬಗ್ಗೆ ಇನ್ನೊಂಚೂರು ಇನ್ಸ್ಪೈರ್ ಮಾಡುತ್ತೆ. ಅವತ್ತು ರವಿ ಸರ್ ಪ್ರೇಮಲೋಕದ್ದು ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದರು. ಗೊತ್ತಿಲ್ಲ ಅಷ್ಟು, ಅಂದರೆ ನಮ್ಮೆಲ್ಲರದು ಒಂದು ಪ್ರಯತ್ನ, ಒಂದು ಬಯಕೆ ಸಿನಿಮಾ ಮೇಕರ್ಸ್ ಆಗಿರುತ್ತೆ, ಆ ಥರದ್ದು ಒಂದು ಮ್ಯಾಜಿಕ್ ಸೃಷ್ಟಿ ಮಾಡಬೇಕು ಅಂತ. ಸೊ ಸರಳ ಸುಬ್ಬರಾವ್ ಇನ್ ಇಟ್ಸ್ ಓನ್ ವೇ, ಅದರದ್ದೇ ಆದಂಥ ಒಂದು ತಾಕತ್ತು, ಅದರದ್ದೇ ಆದಂಥ ಒಂದು ಶಕ್ತಿನಲ್ಲಿ ಒಂದು ಪ್ರೇಮವನ್ನು, ಒಂದು ಸಂದೇಶವನ್ನು ಕೊಡುತ್ತೆ. ನಾನು ಖುಷಿಯಾಗಿದ್ದೀನಿ, ನಾನು ಕಾತುರದಿಂದ ಕಾಯ್ತಿದ್ದೀನಿ. ಯಾಕಂದರೆ ಬಹಳಷ್ಟು ವರ್ಷಗಳ ಶ್ರಮ ಇವತ್ತು ತೆರೆ ಮೇಲೆ ಬರುವಂಥ ಸಂದರ್ಭ, ಕಾಲ ಕೂಡು ಬರ್ತಾ ಇದೆ. ಕಾಯ್ತಾ ಇದ್ದೀನಿ, ತಾವೆಲ್ಲರೂ ಆಶೀರ್ವಾದ ಮಾಡಬೇಕು, ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು, ಜನ ತುಂಬಿರ್ತಕ್ಕಂಥ ಚಿತ್ರಮಂದಿರಗಳನ್ನು ನಾನು ನೋಡಬೇಕು. ಆ ಥರದ್ದೊಂದು ಆಸೆಗಳಲ್ಲಿ, ಒಂದು ಕನಸಲ್ಲಿದ್ದೀನಿ. ಸರಳ ಸುಬ್ಬರಾವ್ ಸಿನಿಮಾ ಬರ್ತಾ ಇದೆ, ಎಲ್ಲರೂ ನೋಡಿ ಆನಂದಿಸಿ ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಿತ್ರದ ನಿರ್ದೇಶಕರಾದ ಮಂಜು ಸ್ವರಾಜ್ ಅವರು ಕೂಡ ಇದ್ರ ಬಗ್ಗೆ ಒಂದು 2 ಸಿಂಪಲ್ ಮಾತುಗಳನ್ನ, ಬಿಕಾಸ್ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ಆಗಿತ್ತು ಸರ್, ಅದಕ್ಕೆ 2 ಮಾತು ಅಂತ ಹೇಳ್ತಾ ಇದ್ದೀನಿ ಸರ್. ಟ್ರೈಲರ್ ನೋಡಿದ್ದೀರಾ? ಅದೇ ಇವಾಗ ಥಿಯೇಟರಲ್ಲಿ ರಿಲೀಸ್ ಆಗುತ್ತೆ. ಅಲ್ಲಿ ನೋಡಿ ಜನ ಮೆಚ್ತಾರೆ ಅನ್ನೋ ಥರದ್ದು ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ. ಇವತ್ತು ಫ್ಯಾಮಿಲಿಗೆ ಏನು ಬೇಕು ಅದ್ರದ್ದು ಎಲ್ಲ ಊರ್ಣನ ಹಾಕಿ ಮಾಡಿರುವಂಥ ಸಿನಿಮಾ. ಇದರಿಂದ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಪ್ರೊಡ್ಯೂಸರ್ದು ಸಿಕ್ಕಾಪಟ್ಟೆ ಶ್ರಮ ಇದೆ. ಈ ಸಿನಿಮಾ ಒಂದು ನನ್ನ ಕೆರಿಯರ್ನಲ್ಲಿ ಫಸ್ಟ್ ಟೈಮ್ ಒಂದು ಕಾದಂಬರಿನ ಆಧರಿಸ್ಕೊಂಡು ಮಾಡಿರುವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ಇಲ್ಲಿವರೆಗೆ ಹೇಳಿರಲಿಲ್ಲ ನಾವು. ಇದು ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ ಆಧಾರಿತ. ಸೊ ನಾವು ಫಸ್ಟು ಈ ಥರದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಆದಮೇಲೆ ತ್ರಿವೇಣಿ ಅವ್ರದ್ದು ಕಾದಂಬರಿನ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದೀವಿ. ಆಮೇಲೆ ಎಲ್ಲರಿಗೂ ಗೊತ್ತಿರತ್ತೆ, ತ್ರಿವೇಣಿ ಅವ್ರದ್ದು ಕಾದಂಬರಿಗಳು ಇವತ್ತುವರೆಗೆ ಯಾವ್ಯಾವ ಸಿನಿಮಾ ಆಗಿದೆಯೋ ಕನ್ನಡದಲ್ಲಿ ಅದೆಲ್ಲ ತುಂಬ ಒಳ್ಳೆ ಸಕ್ಸಸ್ ಆಗಿರುವಂಥ ಸಿನಿಮಾ. ಪುಟ್ಟಣ್ಣ ಕಣ್ಗಾಲ್ ಅವರು 2 ಸಿನಿಮಾ ಮಾಡಿದರು ಅವ್ರದ್ದು, ಬೆಳ್ಳಿ ಮೋಡ ಮತ್ತು ಶರಪಂಜರ. ಸೊ ಅದಾದಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೂವನ್ನು ಮಾಡಿದ್ರು. ಸೊ ಮತ್ತೆ ಈ ಥರ ತ್ರಿವೇಣಿ ಅವ್ರದ್ದು ಏರಾಗೋಗಿ ಮಾಡ್ತಿರೋ ಸಿನಿಮಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥದ್ದು. ಆಮೇಲೆ ಇವತ್ತಿನ ದಿನಕ್ಕೆ ಏನು ಹೇಳ್ತಿದಾರಲ್ಲ, ಫ್ಯಾಮಿಲಿಗೆ ಸಿನಿಮಾ ಬೇಕು ಅಂತ, ಖಂಡಿತವಾಗ್ಲೂ ಕಂಪ್ಲೀಟಾಗಿ ಫ್ಯಾಮಿಲಿ ಬಂದು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಅವತ್ತೊಂದು 1970s ಹೇಗಿತ್ತು ಅನ್ನೋದನ್ನ ಒಂದ್ಸಲ ಕೆಲವರು ರೀಕಾಲ್ ಮಾಡ್ಕೋತಾರೆ. ಕೆಲವರು ಈಗಿಂತ ನಮ್ಮ ತಂದೆಯವ್ರ ಕಾಲ ಅಥವಾ ನಮ್ಮ ತಾತ ಅವ್ರ ಕಾಲ ಅಂತ ಅಂದ್ಕೊಂಡು. ಅದೇ ಅಜಯ್ ಸರ್ ಹೇಳಿದ್ರೆ ಆ್ಯಕ್ಚುಲಿ 1970s ನಾವು ಹುಟ್ಟೂ ಇರಲಿಲ್ಲ. ಬಟ್ ಅದನ್ನ ಸೋರ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ವಿ. ಸೊ ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಜಯ್ ಸರು, ಮಿಶಾ ಅವರು. ನಾವೇನು ಅಂದ್ಕೊಂಡ್ವಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅಷ್ಟನ್ನು ಸ್ಕ್ರೀನಲ್ಲಿ ಬಂದಿದೆ. ಇವಾಗ ನೋಡಿದಿರೋ ಟ್ರೈಲರು. ಇದು ಜಸ್ಟ್ ಜಲಕ್ಕಷ್ಟೇ, ಸಿನಿಮಾ ಇನ್ನೂ ಚೆನ್ನಾಗಿರತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಇದು ಹೇಳಬೇಕು, ಯಾಕಂತಂದರೆ ಇದ್ರದ್ದು ಕನಸು ಕಟ್ಟುವಾಗಿಂದ ಜೊತೆಲಿದ್ದು ಇದಕ್ಕೆ ಕಂಪ್ಲೀಟ್ ಎಗ್ಲು ಕೊಟ್ಟು ಎತ್ಕೊಂಡು ಹೋಗಿದ್ದು ಪ್ರೊಡ್ಯೂಸರ್ ಸರು. ಸೊ ಇಡೀ ಟೀಮ್ಗೆ ಥ್ಯಾಂಕ್ ಯು. ನನಗೆ ಸಪೋರ್ಟ್ ಆಗಿ ಇದ್ಕೊಂಡು ಈ ಥರದೊಂದು ಸಿನಿಮಾ ರೀಕ್ರಿಯೇಟ್ ಅಂದರೆ ಲೈಕ್ 1970s ರೀಕ್ರಿಯೇಟ್ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಆಮೇಲೆ ನನಗೆ ತೋಚಿರೋ ಪ್ರಕಾರ ಇಲ್ಲಿವರೆಗೆ ರೆಟ್ರೋ ಸಬ್ಜೆಕ್ಟ್ಸ್ ಅಂದಾಗ ನಾವು ಮ್ಯಾಕ್ಸಿಮಮ್ ಆ್ಯಕ್ಷನ್ ಬೇಸ್ಗೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ.
ಫಸ್ಟ್ ಟೈಮ್ ಒಂದು ಲವ್ನ ರೀಕ್ರಿಯೇಟ್ ಮಾಡೋದಿದಿಲ್ಲ. ಆ್ಯಕ್ಷನ್ ಕ್ರಿಯೇಟ್ ಮಾಡೋದು 100% ಕಷ್ಟ, ಬಟ್ ಲವ್ ಕ್ರಿಯೇಟ್ ಮಾಡೋದು ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆ್ಯಕ್ಚುಲಿ. ಸೊ ಚೆನ್ನಾಗಿ ಬಂದಿದೆ, ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದಲ್ಲಿ ನಟಿಸಿರುವ ರಘುರಾಮನ್ ಕೊಪ್ಪ ಸರ್ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್. ತುಂಬ ಖುಷಿ ಆಯಿತು, ಧನ್ಯವಾದ. ಶಾರ್ಟ್ ಆಯಿತು, ಸ್ವೀಟ್ ಇಲ್ಲ, ಇಷ್ಟು ಮಾತ್ರ ತಗೊಳ್ಳಿ. ಏನು ಇವ್ರ ಹೈಟಿಗೆ ಮ್ಯಾಚ್ ಮಾಡಿದ್ದೇನೆ ಅನ್ಕೋಬೇಡಿ, ಕೆಳಗಡೆ ತೋರಿಸ್ಬೇಡಿ, ಸ್ಟೂಲೆಲ್ಲ. ನನಗೆ ಸಾಕಷ್ಟು ಸಿನಿಮಾಗಳು ಖುಷಿಯಿಂದ ಮಾಡ್ತಿರ್ತೀವಿ, ಆದರೆ ಕೆಲವು ಸಿನಿಮಾಗಳು ಮಾತ್ರ ಸ್ಪೆಷಲ್ ಅನಿಸುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ಅದರಲ್ಲಿ ಈ ಸಿನಿಮಾ ಕೂಡ ಅಷ್ಟೇ. ನನ್ನ ಜೀವನದಲ್ಲಿ ಒಂದು ತುಂಬ ಹತ್ತಿರವಾದಂಥ ಸಿನಿಮಾ, ಕಾಯ್ತಾ ಇರುವಂಥ ಸಿನಿಮಾ. ಹಾಗೆಯೇ ಈ ಸಿನಿಮಾದಲ್ಲಿ 3 ಜನ ಪರ್ಫೆಕ್ಷನಿಸ್ಟ್ ಅಂತೀನಿ ನಾನು. ಅದರಲ್ಲಿ ಮಂಜು ಸ್ವರಾಜ್ ಅವರು ಏನು ಮಾಡಿದ್ರು ಒಂದು ವಿಶೇಷತೆ. ಯಾವುದೇ ಸಿನಿಮಾ ತಗೊಳ್ಳಿ ನೀವು ಅವ್ರದ್ದು, ಅದರಲ್ಲೊಂದು ಸ್ಪೆಷಾಲಿಟಿ ಇದೆ. ಸುಮ್ಮನೆ ಏನೋ ಹೋಗಿ ಮಾಡಿ ಬಂದಂತಹ ಅಲ್ಲ, ಅದ್ರ ಹಿಂದೆ ಸಾಕಷ್ಟು ವರ್ಕ್ ಮಾಡಿ ಮಾಡುವಂತಹ ಸಿನಿಮಾ ಮಂಜು ಸ್ವರಾಜ್ ಅವ್ರದ್ದು. ಹಾಗಾಗಿ ಅವರು ತುಂಬ ಸ್ಪೆಷಲ್ ಅನಿಸ್ತಾರೆ. ಇನ್ನು ಅಜಯ್ ರಾವ್ ಸರ್ ನಮ್ಗೆ ಗೊತ್ತಿದೆ, ಒನ್ ಆಫ್ ದಿ ಪರ್ಫೆಕ್ಷನಿಸ್ಟ್. ಸರ್ ನಿಮ್ಮನ್ನು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಅಂದರೆ ನೀವು ಈಸಿಯಾಗಿ ಯಾವುದನ್ನು ಸ್ವೀಕಾರ ಮಾಡಲ್ಲ. ಇದು ಕೂಡ ಅಷ್ಟೇ, ತುಂಬ ಅದ್ರ ಹಿಂದೆ ಶ್ರಮ ಹಾಕಿದ್ದೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಹೊಸದಾಗಿ ಬಂದರೂ ಕೂಡ ಲೋಹಿತ್ ಸರ್ ಒಬ್ಬ ನಿಮಗೆ ಗೊತ್ತಾಗ್ತಾ ಇದೆ, ಅವ್ರು ಏನು ಮಾಡಿದ್ರು ಒಂದು ಪ್ಯಾಷನೇಟಾಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಚಿತ್ರರಂಗಕ್ಕೆ ಇಂತಹ ಒಬ್ಬ ನಿರ್ಮಾಪಕರು ಬೇಕು ಅನಿಸುತ್ತೆ. ಖಂಡಿತ ನೀವು ಸಾಕಷ್ಟು ಜನಕ್ಕೆ ಮಾದರಿಯಾಗಿದ್ದೀರಾ ಸರ್. ಯು ಆರ್ ಇನ್ಸ್ಪೈರಿಂಗ್ ಟು ಆಲ್ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್. ಸೊ ಹೀಗೆ ಮುಂದುವರಿಯಿರಿ ಅಂತ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಮಾಧ್ಯಮದವರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ನಾಯಕಿ ಮಿಶಾ ಅವರು ಆ್ಯಕ್ಚುಲಿ ಬೇಸಿಕಲಿ ಫ್ರಮ್ ಹರಿಯಾಣ, ನಾರ್ತ್ ಇಂಡಿಯಾದವರು. ಇದು ಅವರ ಮೊದಲ ಚಿತ್ರ ಅಂತ ಹೇಳಾಗಿದೆ. ಸೊ ಶಿ ಜಸ್ಟ್ ವಾಂಟ್ ಟು ಸೇ ಫ್ಯೂ ವರ್ಡ್ಸ್. I won't say much. I would just say this movie is all about love that was pure and divine, and that is what is missing in today's era. So maybe you can't experience that in your personal life, so why don't we all go and watch it in theaters to experience that on screen. And I truly believe that love is all about souls getting connected to each other. That used to happen in that era, but now it's lacking. So just to get it back and just to experience that, everybody should go and watch it in theaters. That's it. Thank you so much. Hope you like the trailer. Thank you. ಪಾತ್ರ ತುಂಬ ಚಿಕ್ಕವಾಗಿದೆ, ಚೊಕ್ಕವಾಗಿದೆ ಅಂತ ಹೇಳ್ಬೋದು. ನಂದು ಲಕ್ಷ್ಮಿ ಅನ್ನೋ ಪಾತ್ರವನ್ನು ನಾನು ನಿಭಾಯಿಸಿದ್ದೀನಿ ಇಲ್ಲಿ. ನನಗೆ ಮಂಜು ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೀತಿ ಯಾವ ಕಾಲಘಟ್ಟದಲ್ಲೂ ಏನು ಬದಲಾಗೋದಿಲ್ಲ, ಅದನ್ನು ತೋರಿಸೋ ರೀತಿ ಬದಲಾಗಿರ್ಬೋದು ಅಷ್ಟೇ ಹೊರತು ಪ್ರೀತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಲ್ಲ ಒಂದೇ ಇದೆ. ಆದರೆ ಅದು ತುಂಬ ಒಂದು ಸಹಜ ಪ್ರೀತಿ, ಅಲ್ಲಿ ತೋರಿಕೆ ಇಲ್ಲ. ಅಂಥ ಒಂದು ಪಾತ್ರವನ್ನು ಮತ್ತು ನನ್ನ ಕೋ ಆರ್ಟಿಸ್ಟ್ ಅಂದರೆ ರಂಗಾಯಣ ರಘು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈ ಸಿನಿಮಾ ಕೂಡ ಹಾಗೇ ಒಂದು 3 ದಿನ ಕಾಲ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು. ತುಂಬ ವಿಭಿನ್ನವಾದ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಇರೋವಂಥ ಒಂದು ಗಂಡ ಹೆಂಡತಿ, ಅವರಿಬ್ಬರ ಮಧ್ಯದಲ್ಲಿ ಒಂದು ಸಹಜವಾದ ಪ್ರೀತಿ ಇರುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ಚಿತ್ರದ ನಾಯಕ ನಾಯಕಿಗೂ ಇನ್ಸ್ಪೈರ್ ಆಗೋವಂಥ ಒಂದು ಪಾತ್ರ ಅಷ್ಟೇ. ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡೋವಂಥ ಒಂದು ಪಾತ್ರ. ಸೊ ಖುಷಿ ಆಯಿತು ನನಗೆ ಕೆಲಸ ಮಾಡಿದ್ದು. ಚಿಕ್ಕ ಪಾತ್ರ ಆದ್ರೂ ನಾನು ಯಾವಾಗಲೂ ಅದೇ ಹೇಳೋದು, ನನಗೆ ಒಂದು ಸೀನ್ ಇದ್ರೂ ಅದು ಪರ್ಫಾರ್ಮ್ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾದಂಥ ಪಾತ್ರಗಳು. ಸೊ ಅಂಥ ಒಂದು ಪಾತ್ರ ನನಗೆ ಇಲ್ಲಿ ಸರಳ ಸುಬ್ಬರಾವ್ ಅಲ್ಲಿ ಸಿಕ್ಕಿದೆ. ಈಗಾಗಲೇ ನೀವು ನೋಡಿರಬೇಕು, ಸಾಕಷ್ಟು ಚೆನ್ನಾಗಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಈ ಪ್ರೀತಿಯ ಸ್ವಾದನ ಎಲ್ಲರೂ ನಾವು ಅದನ್ನು ಅನುಭವಿಸ್ಬೇಕು ಅನ್ನೋಷ್ಟು ಚೆನ್ನಾಗಿ ಪ್ರಮೋಷನ್ಸ್ ನಡೀತಾ ಇದೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಸೊ ಇಲ್ಲಿ ನನಗೆ ವಾಟ್ ಎವರ್ ದ ಕ್ರೆಡಿಟ್ಸ್ ಅದು ನಮ್ಮ ಡೈರೆಕ್ಟ್ರಿಗೆ ಸೇರಬೇಕು. ಪ್ರತಿಯೊಂದೊಂದು ಎಷ್ಟು ನಗಬೇಕು, ಎಷ್ಟು ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಪ್ರಿಸೈಸಾಗಿ ಅವ್ರು ಹೇಳ್ಕೊಟ್ಟಿರೋದು ಅಷ್ಟೇ ನಾನು ಮಾಡಿರೋದಿಲ್ಲಿ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದ ಹೋಲ್ ಟೀಮ್. ಥ್ಯಾಂಕ್ ಯು
ನನಗೆ ನಾನು 3 ದಿನ ಕೆಲಸ ಮಾಡಿರೋದು ನನಗೆ ತುಂಬ ಅದೊಂದು ಇನ್ನೂ ಇವತ್ತಿಗೂ ಸುಮಾರು ಈಗಾಗಲೇ 1 ವರ್ಷ 2 ವರ್ಷ ಆಗಿರ್ಬೋದು ನಮ್ಮ ಸಿನಿಮಾ ಇದಾಗಿ. ಇವತ್ತಿಗೂ ಅದು ಒಂಥರ ಹಚ್ಚಹಸಿರಾಗಿ ಉಳಿದಿದೆ ಆ ಒಂದು ಪಾತ್ರ. ಸೊ ಒಳ್ಳೆಯದಾಗಲಿ ನಮ್ಮ ಇಡೀ ತಂಡಕ್ಕೆ, ಸರಳಾ ಸುಬ್ಬರಾವ್ಗೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ರಿಲೀಸ್ ಟೈಮಲ್ಲೂ ಹೇಳಿದ್ದೆ, ತುಂಬ ಸಿನಿಮಾಗಳು ಮಾಡ್ತಿರ್ತೀವಿ, ಆದರೆ ಈ ಸಿನಿಮಾದ ರಿಲೀಸಿಗೆ ನಾನು ತುಂಬ ಕಾಯ್ತಿದ್ದೀನಿ ಅಂತ. ನಾನು ತುಂಬ ಕಾಯ್ತಿರೋ ಸಿನಿಮಾ ಯಾಕೆಂದರೆ ನಾನೊಬ್ಬಳು ಸಾಹಿತಿಯ ಮಗಳು ಮತ್ತು ನನಗೆ ಸಾಹಿತ್ಯ ನಾವೆಲ್ಸು ನನ್ನ ದೊಡ್ಡ ಹಾಬಿ ಕಾಲೇಜ್ ಟೈಮಲ್ಲೆಲ್ಲ. ಸೊ ಇದು ಈಗ ನಾವೆಷ್ಟೋ ಸಿನಿಮಾಗಳಿಗೆ ಕಮೆಂಟ್ಸ್ ಬರೋದನ್ನು ನೋಡಿದಾಗ ಬಿಡ್ರಿ ಹಿಂದಿನ ಸಿನಿಮಾ ಥರ ಬರೋದೇ ಇಲ್ಲ ಈಗ ಸಿನಿಮಾಗಳು ಕನ್ನಡದಲ್ಲಿ, ಆ ಥರದ್ದೆಲ್ಲ ತುಂಬ ಕಮೆಂಟ್ಸ್ಗಳನ್ನು ನಾವು ನೋಡಿದ್ದೀವಿ. ಹಿಂದೆ ನಾವೆಲ್ಸ್ ಬೇಸ್ಡ್ ಕತೆಗಳು ಬರ್ತಾಯಿದ್ವು, ಸಿನಿಮಾಗಳು ಮಾಡ್ತಿದ್ರು ಅಂತ. ಈಗ ನನಗನ್ಸುತ್ತೆ ವಸಂತ ಗಾನದ ಮೂಲಕ ವಸಂತಕಾಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಬರುತ್ತೆ. ಯಾಕೆಂದರೆ ಇದ್ರ ಹಿಂದಿನ ಶ್ರಮ, ಕಥೆಯಂತೂ ಅದ್ಭುತ. ಯಾಕೆ ತ್ರಿವೇಣಿಯವರು ಹೇಳಿರೋ ಕಥೆ ಅಂತಂದರೆ, ಅವರು ಬರೆದಿರೋ ಕಥೆ ಅಂದರೆ ಅದಕ್ಕೆ ಮಾತೇ ಇಲ್ಲ. ಅದರ ಜೊತೆಗೆ ಅದರ ಹಿಂದಿನ ಶ್ರಮ, ಮಾತಿನ ಧಾಟಿ ಇರ್ಬೋದು, ಇದು ನಿರ್ದೇಶಕರ ಕೆಲಸ ಎಷ್ಟು ಇದೆಯೋ ಅಷ್ಟೇ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಇದೆ, ಒಬ್ಬರು ಸೆಟ್ ಡಿಸೈನರು ಅವ್ರದ್ದು ಕೆಲಸ ಇದೆ. ಎಲ್ಲರ ಕೆಲಸ ತುಂಬ ನೀಟಾಗಿದೆ. ಅದ್ರ ಜೊತೆಗೆ ನಾವು ಕೂಡ ಆರ್ಟಿಸ್ಟ್ಗಳು ಕೂಡ ಅದಕ್ಕೆ ಕೈ ಜೋಡಿಸಿದ್ದೀವಿ. ಐ ಥಿಂಕ್ ಐ ಫೀಲ್ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್. ಬಿಕಾಸ್ ನನಗೆ ಯಾವಾಗಲೂ ಇತ್ತು, ನಾವೆಲ್ಲ ಪುಟ್ಟಣ್ಣ ಕಣಗಾಲರ ಸಿನಿಮಾ ಇರ್ಬೋದು, ತರಾಸೋರು ಎಷ್ಟೋ ನಾವೆಲ್ಗಳು ಸಿನಿಮಾಗಳಾಗಿದ್ದಾವೆ, ಅಂಥದ್ದೊಂದು ಕನ್ನಡದವ್ರು ಮರ್ತುಬಿಟ್ಟಿದ್ದಾರೆ, ಯಾರೂ ನಿರ್ದೇಶಕರನ್ನು ಎತ್ಕೋತಾ ಇಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಬಟ್ ಇವತ್ತು ನಾನು ಅದರ ಭಾಗವಾಗಿ ಅಂಥ ಒಂದು ಕಾದಂಬರಿಯ ಭಾಗವಾಗಿ ನಾನಿಲ್ಲಿ ಕೂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಕನ್ನಡದ ಗೆಲುವಾಗಬೇಕು. ಯಾಕಂದರೆ ಕನ್ನಡ ಕಾದಂಬರಿ, ಕನ್ನಡ ಸಾಹಿತ್ಯ ಇವತ್ತಿಲ್ಲಿದೆ, ಇಂಥ ಆಲ್ಟಿಟ್ಯೂಡಲ್ಲಿ ನಾವು ಈವೆಂಟ್ ಇಟ್ಕೊಂಡಿದ್ದೀವಿ ಅಂದ ತಕ್ಷಣ ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತ ಅನ್ನಿಸ್ತು. ಯಾಕಂದರೆ ನಾವು ಮಾಡ್ತಿರೋದು 1970s ಕತೆ, ಇಲ್ಲಿ ಪಬ್ಬಲ್ ಮಾಡ್ತಿದ್ದೀವಿ ಈವೆಂಟನ್ನು. ಬಟ್ ಏನಂದರೆ ಅದಕ್ಕೆ ಒಂದೇ ಒಂದು ಕೊಂಡಿ, ಪ್ರೀತಿ ಅನ್ನೋದು ಅವತ್ತು ಗಾಢವಾಗಿತ್ತು, ಇವತ್ತು ಗಾಢವಾಗಿತ್ತು. ಇವತ್ತು ನಾವು ಯಾರಿಗಾದ್ರೂ ಕೇಳಿದರೆ ನಾವು ಮೊಬೈಲ್ ಇಲ್ಲದೆ ಇರುವಾಗ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋದು ನಾವು ಮರ್ತೇ ಬಿಟ್ಟಿದ್ದೀವಿ. ಹೆಂಗೆ ಹೇಳ್ತಿದ್ದೀವ್ರಿ ಗೊತ್ತಿಲ್ಲ. ಒಂದು ರೋಡಲ್ಲಿ ನಾವು ಹೋಗಬೇಕಾದ್ರೆ ಈಗ GPS ಇಲ್ಲದೆ ಜೀವನ ಮಾಡ್ತಾಯಿಲ್ಲ ನಾವು. ಅದು ಮೊಬೈಲ್ ಮೇಲೆ ಅಷ್ಟು, ಅಂದರೆ ತಾಂತ್ರಿಕತೆ ಮೇಲೆ ನಾವು ಅಷ್ಟು ಅವಲಂಬಿತರಾಗಿದ್ದೀವಿ. ಈಗ ಈ ಸಿನಿಮಾ ಮಾಡೋವಾಗ ನನಗೆ ಅನ್ನಿಸ್ತು, ಅಯ್ಯೋ ದೇವರೇ, ನಾವು ಹೀಗೆಲ್ಲ ಜೀವನ ಮಾಡಿದ್ದೀವಿ. ಅದನ್ನೆಲ್ಲ ಮೆಲುಕು ಹಾಕುವಂಥ ಸೀನ್ಗಳಾಗಿರ್ಬೋದು, ಕಥೆಯಾಗಿರ್ಬೋದು ನಮ್ಮೆಲ್ಲರ ಮುಂದೆ ಇದೆ. ಯಾರು ಅಂಥ ಜೀವನ ನೋಡಿದಿರೋ, ಮಧ್ಯವಯಸ್ಕರಾಗಿರ್ಬೋದು, ಈಗ 30s 40s 50sದವರೆಲ್ಲ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಈಗಿನ ಬರೋ ಯಂಗ್ಸ್ಟರ್ಸ್ ಅಂತೂ ಖಂಡಿತ ನೋಡಬೇಕು. ಬಿಕಾಸ್ ಲೈಫ್ ವಿದೌಟ್ ಮೊಬೈಲ್ ಆರ್ ಟೆಕ್ನಾಲಜಿಕಲಿ ನಾವು ಅಡ್ವಾನ್ಸ್ ಆಗಿರೋದು ನೋಡಿದ್ರೆ ಐ ಥಿಂಕ್ ಪೀಪಲ್ ಶುಡ್ ವಾಚ್ ದಿಸ್. ಸೊ ಐ ಆಮ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ನಮ್ಮ ಮ್ಯೂಸಿಕ್ ಪಾರ್ಟ್ನರ್ ಸರಿಗಮದ ಕಡೆಯಿಂದ ಮಿಸ್ಟರ್ ಗುಣ ಅವರು ಬಂದಿದ್ದಾರೆ. ಸೊ ಐ ಆಮ್ ಜಸ್ಟ್ ವೆಲ್ಕಮಿಂಗ್ ಹಿಮ್. ಮತ್ತು ನಮ್ಮ ಮೇಕಪ್ ಚೀಫ್ ಬಾಬಣ್ಣ ಅವರು ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಎನಿವೇರ್ ನೀವು ಒಂದು ಫ್ಲಾಸ್ ಇಲ್ದಲೇ ಬಂದಿರೋ ನಮ್ಮ ಮೇಕಪ್ ಬಾಬಣ್ಣವ್ರಿಗೂ ನಾವು ವಿ ಜಸ್ಟ್ ವಾಂಟೆಡ್ ಟು ವೆಲ್ಕಮ್. ಆ್ಯಂಡ್ ದೆನ್ ನಮ್ಮ ಸಿನಿಮಾದ ಪೋಸ್ಟರ್ಗಳನ್ನ ಡಿಸೈನ್ ಮಾಡಿರುವಂಥ ನಮ್ಮ ಮಣಿಯವರು ಕೂಡ ಇಲ್ಲಿದ್ದಾರೆ, ಅವ್ರನ್ನೂ ವೆಲ್ಕಮ್ ಮಾಡ್ತೀವಿ. ಆ್ಯಂಡ್ ದೆನ್ ತುಂಬ ಜನ ಸ್ನೇಹಿತರಿದ್ದಾರೆ, ಒಂದು ಕಡೆಯಿಂದ ನೇಮ್ಗಳು ತೊಗೊಳೋಕ್ಕಾಗೋದಿಲ್ಲ. ಸೊ ವೆರಿ ಫ್ಯೂ ಲೈಕ್ ಮಿಸ್ಟರ್ ನಮ್ಮ ದೇವನಹಳ್ಳಿಯಿಂದ ಪುನೀತ್ ಬಂದಿದ್ದಾರೆ, ಮತ್ತು ನಮ್ಮ ಸಿನಿಮಾ ಪ್ರೊಡ್ಯೂಸರ್, ಅವರು ಕೂಡ ಒಂದು ಸಿನಿಮಾ ಮಾಡಿರೋಂಥ ಪ್ರೊಡ್ಯೂಸರ್, ಈ ಮುಂದೆ ಮಾಡ್ತಾ ಇರೋಂಥವ್ರು ಜಯರಾಮ್ ದೇವಸಮುದ್ರವ್ರು ಬಂದಿದ್ದಾರೆ. ಮತ್ತು ಎಲ್ಲ ಸ್ನೇಹಿತರುಗಳಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಆ್ಯಂಡ್ ಆಲ್ಮೋಸ್ಟ್ ವೆರಿ ಕ್ಲೋಸಿಂಗ್.